ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನು ನಮ್ಮಮ್ಮ ಮಾತಾಡ್ತೀರಾ ನಾನು ಮಾತಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇದರಲ್ಲಿ ಇದೇ ಸ್ಪೆಷಲ್. ಇವತ್ತು ನಮ್ಮಮ್ಮ ಪ್ಲಾಸ್ಟಿಕ್ ಬಾಟಲ್ಸಿಂದ ಏನೋ ಮಾಡ್ತಿದ್ದಾರಂತೆ, ಬನ್ನಿ ನೋಡೋಣ. ಇವಾಗ ಶೀಟ್ ತೊಗೊಂಡ್ರು, ಕಲರ್ ಶೀಟ್ಸ್, ರೆಡ್ಡು ಮತ್ತು ಯೆಲ್ಲೋ ಕಲರು. ಸೊ ಮತ್ತು ಒಂದು ಕಾರ್ಡ್ಬೋರ್ಡು, ಮೆಹಂದಿದು ಕಾರ್ಡ್ಬೋರ್ಡ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದಾರೆ ಸಿಂಗಿಂದು. ಸೊ ಇವಾಗ ಅದ್ರ ಮೇಲಕ್ಕೆ ಹಿಂಗೆ ಗಮ್ ಮಾಡಿಬಿಡೋಣಂತೆ. ಸೊ ಈಗ ನೋಡ್ತಿದ್ದೀರಲ್ಲ, ಫೆವಿಕಾಲ್ನ ಅದ್ರ ಮೇಲೆ ಹಾಕಿ ಮೆತ್ತಿಸ್ಬಿಡೋಣಂತೆ. ಕರೆಕ್ಟಾಗಿ ಅಮ್ಮ ಸೆಟ್ ಮಾಡ್ಕೊತಿದ್ದಾರೆ ಅಷ್ಟಕ್ಕೆ ಅಂತ. ಇವಾಗ ಗಮ್ ಹಾಕಿ ಮೆತ್ತಿಸೋಣಂತೆ. ಸೊ ನೋಡ್ತಿದ್ದೀರಲ್ಲ, ಅಮ್ಮ ಈಗ ಕಾರ್ಡ್ಬೋರ್ಡಿಗೆಲ್ಲ ಗಮ್ ಹಾಕ್ತಿದ್ದಾರೆ. ಈ ಥರ ಫುಲ್ ಹಾಕ್ಕೋಬೇಕು. ಹಾಕೊಂಡು ಅದ್ರ ಮೇಲೆ ಶೀಟ್ ಮೆತ್ತಿಸ್ಕೊಂಡ್ಬಿಡೋಣಂತೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಮೆತ್ತಿಸ್ಕೋಬೋದು. ಯಾವುದೇ ಇದೇ ಇರಬೇಕು ಅಂತೇನಿಲ್ಲ, ನಿಮಗೆ ಯಾವ್ದು ಇಷ್ಟನೋ ಅದು ಮೆತ್ತಿಸ್ಕೊಳ್ಳಿ. ಇವಾಗ ಅದ್ರ ಮೇಲೆ ಮೆತ್ಬಿಡೋಣಂತೆ. ಸೊ ನೋಡಿ, ಇಷ್ಟೇ ಆಗೋಯ್ತು. ನೆಕ್ಸ್ಟ್ ಇದ್ರ ಮೇಲೆ ಇನ್ನೇನು ಮಾಡ್ತಾರೋ ನೋಡೋಣಂತೆ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ವೇಸ್ಟ್ ಇರೋದನ್ನೆಲ್ಲ ಹಂಗೆ ಒಳಗಡೆ ಕಟ್ ಮಾಡಿ ಮೆತ್ತಿಸ್ಬಿಡೋಣಂತೆ ಸೀಸರ್ ತಗೊಂಡು. ಸೊ ನೋಡಿದಲ್ಲ, ಕಟ್ ಆಯಿತು. ಇವಾಗ ನಾವು ಒಳಗಡೆಗೆ ಆ ಥರ ಮಾಡ್ಕೊಂಡ್ಬಿಡೋಣ. ಮತ್ತು ಈ ಕಡೆ ಸೈಡ್ಸಲ್ಲಿ ಇನ್ನೂ ಎಕ್ಸ್ಟ್ರಾ ಮಿತ್ತಿರುತ್ತಲ್ಲ, ಅದನ್ನು ಈ ಥರ ಗಮ್ ಹಾಕಿ ಮೆತ್ತಿಸ್ಕೊಂಡ್ಬಿಡೋಣಂತೆ ಫ್ರೆಂಡ್ಸ್. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇವಾಗ ಚಾಕು ತಗೊಂಡು ಕಟ್ ಮಾಡೋಣ. ನೋಡ್ತಿದ್ದೀರಲ್ಲ, ಅಮ್ಮ ಕಟ್ ಮಾಡ್ತಿದ್ದಾರೆ ಅಷ್ಟಕ್ಕೇನೆ. ನೋಡಿ, ಆ ಪೀಸ್ನ ಬೇರೆ ಮಾಡಿಬಿಡ್ಬೇಕು. ಇವಾಗ ಈ ಬಾಟ್ಲ್ ಇದೆಯಲ್ಲ, ಇವಾಗ ಎಲ್ಲ ಈ ಥರನೇ ಕಟ್ ಮಾಡ್ಕೊಳ್ಳೋಣ ಅಂತೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಇವಾಗ ಇದಕ್ಕೆ ಗ್ಲೂ ಗನ್ ಹಾಕಿ ಇವಾಗ ಮೆತ್ತಿಸ್ಬಿಡೋಣ ಅಂತ ಅದಕ್ಕೆ. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಅಮ್ಮ ಇದಕ್ಕೆ ಗಮ್ ಹಾಕಿ ಈ ಥರ ರೆಡ್ ಪೇಪರ್ನ ಬಾಟಲಿಗೆ ಸುತ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಒಂದು ಕಡೆ ಆಗಿದೆ, ಇನ್ನು ನೆಕ್ಸ್ಟ್ ಒನ್ ಇದೇ ಥರ ಹಾಗೆ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ತೀರಿ ಹಾಗೆ ಹಾಕೊಂಡ್ಬಿಡ್ತೀವಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಅದಕ್ಕೇನೆ ಲೇಸ್ ಕಟ್ಟುತ್ತಿದ್ದಾರೆ ಅಮ್ಮ, ಬಟ್ಟೆಗೆ ಲೇಸ್ ಬರುತ್ತಲ್ಲ ಆ ಲೇಸನ್ನು. ಸೊ ಗ್ಲೂಗನ್ ಹಾಕಿ ಮೆತ್ತಿಸ್ತಾ ಇದ್ದಾರೆ, ಇದನ್ನ ನೋಡ್ಬೋದು ನೀವು. ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಈ ಥರ ಲೇಸ್ ಮೆತ್ತಿಸಿದ್ರು. ನೋಡ್ತಿದ್ದೀರಲ್ಲ, ಹೀಗೆ ಥರ ಮೇಲಿಕ್ಕೂ ಹಾಗೆ ಮೆತ್ಸೋಣ ಅಂತೆ ಫ್ರೆಂಡ್ಸ್. ಈ ಥರ ಮನೇಲೇ ವೇಸ್ಟ್ ಬಾಟಲ್ಸ್ ಇರೋ ಇದರಲ್ಲೇ ನಾವು ಈ ಥರ ಡೆಕೋರೇಷನ್ ಮಾಡ್ಕೋಬೋದು. ಇದೇ ಥರ ನಿಮಗೆ ಬೇರೆದು ಬೇಕಂದರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ 3 ಅಪ್ಡೇಟ್ಸ್ ನಾವು ಕೊಡ್ತೀವಿ ನೋಡಿ. ಡೆಕೋರೇಷನ್ಗೆ ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಇದೇ ಥರ ಡಿಫ್ರೆಂಟ್ ಟೈಪ್ಸ್ ನಿಮಗೆ ಹಿಂಗೆ ತೋರಿಸ್ತೀವಿ ನೋಡಿ. ಇವಾಗ ಮೇಲ್ಗಡೆ ಲೇಸನ್ನು ಹಾಕ್ತಿದ್ದೀವಿ. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, 2 ಲೇಸ್ ಹಚ್ಚಿದ್ದಾಯಿತು. ನೆಕ್ಸ್ಟ್ ಇನ್ನೊಂಥರ ಲೇಸ್ ತಗೊಂಡು ಇಲ್ಲಿ ಮಧ್ಯಕ್ಕೆ ಈ ಥರ ಡಿಸೈನಲ್ಲಿ ಮಾಡ್ತಿದ್ದಾರೆ ಅಮ್ಮ. ಈ ಥರ ಫ್ಲವರ್ ಥರ ಅಮ್ಮ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ವೇಸ್ಟಿಂದ ಇರುತ್ತಲ್ಲ, ಅದರಲ್ಲಿ ಈ ಥರ ಪೇಪರ್ನ ಕಟ್ ಮಾಡಿ ಮಧ್ಯಕ್ಕೆ ಈ ಥರ ಮೆತ್ತಿಸಿದ್ದಾರೆ ಫ್ಲವರ್ ಟೈಪ್. ನೋಡ್ತಿದ್ದೀರಲ್ಲ, ಇದನ್ನು ಸಹ ಇವಾಗ ಮತ್ತೆ ಇದ್ರ ಮಧ್ಯಕ್ಕೆ ಒಂದು ಯೆಲ್ಲೋ ಕಲರ್ ಪೇಪರ್ ಇರ್ತಾರೆ. ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇಡೋಣಂತೆ. ಸೊ ಫ್ರೆಂಡ್ಸ್, ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರ ಗ್ಲಿಟರ್ ಪೀಸ್ ಇರುತ್ತಲ್ಲ, ಅದನ್ನು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಥರ ಇಡೋಣಂತೆ. ಇವಾಗ ಇದಕ್ಕೂ ಈ ಥರ ಇಡೋಣ. ಈ ಥರ ಗ್ರೀನ್ ಗ್ಲಿಟರ್ ಶೀಟಲ್ಲಿ ಕಟ್ ಮಾಡೋದು, ಡಿಸೈನ್ ಆಗು ಕಟ್ ಮಾಡಿಕೊಂಡು ಇಟ್ಕೋಬೋದು. ಸೊ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಬಂದಿದೆಯಲ್ಲ. ಇದೇ ಥರ ಪ್ಲಾಸ್ಟಿಕ್ ಬಾಟಲ್ಸ್ ಈ ಥರ ಇದ್ದರೆ ನೀವು ಮನೆಯಲ್ಲಿ ಈ ಥರ ಡೆಕೋರೇಷನಿಗೆ ಯೂಸ್ ಮಾಡ್ಕೋಬೋದು. ಸೊ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್ ಬಾಯ್. ನೋಡ್ತಿದ್ದೀರ
ನೋಡ್ತಿದ್ದೀರಲ್ಲ, ಲಾಸ್ಟ್ ಅಂಡ್ ಫೈನಲ್ ಡಿಸೈನ್ ಈ ತರ ಬಂದಿದೆ ನೋಡಿ. ಔಟ್ಲೈನ್ ತರ ಈ ತರ ಹಿಂದ್ಗಡೆ ಹಾಕಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಬಾಯ್ ಬಾಯ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.